ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವ್ಲಾಗ್ನ ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಊರಿಗೆ ಹೋಗಬೇಕಿತ್ತು, ಒಂದು ಮದುವೆ ಇತ್ತು. ಸೊ ಅಟೆಂಡ್ ಮಾಡೋಕ್ಕೆ ಅಂತ ಹೇಳಿ ನಾವೆಲ್ಲ ಊರಿಗೆ ಹೊರಡ್ತಾ ಇದ್ವಿ. ಮಾರ್ನಿಂಗ್ 5 ಗಂಟೆಗೆ ಮನೆ ಬಿಟ್ವಿ, ಬಿಕಾಸ್ ಸ್ವಲ್ಪ ದೂರ ಇದೆ. ಸೊ ರೀಚ್ ಆಗುವಾಗ ಆಲ್ಮೋಸ್ಟ್ 10 ಆಗೋಗುತ್ತೆ ಅಂತ ಹೇಳಿ 5 ಓ ಕ್ಲಾಕ್ಗೆಲ್ಲ ಬಿಟ್ವಿ. ಯಬ್ಬ ಎಂತ ಬಿಸಿಲು ಬೆಳಿಗ್ಗೆ 6 ಗಂಟೆಗೆ. ಈಗ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಎಲ್ಲ ಹಾಕ್ಬಿಟ್ಟು ಅಣ್ಣ. ನೀವೊಂದು ಕೆಲಸ ಮಾಡಿ, ನಾ ಸ್ಪೀಕರ್ನ ಆಚೆ ಅನ್ಸಿ ಮಾಡಿ, ನೀವಿಬ್ರು ಮಾತಾಡ್ರೆ ಅಣ್ಣನ್ ತಮ್ಮನು ಯಾರ ಜೊತೆ ಮಾತಾಡ್ದು ಗೊತ್ತಾಯ್ತಿಲ್ಲ ಅಣ್ಣ. ರೈಟ್ ಇಲ್ಲ ಅವ್ರು ಲೆಫ್ಟ್ ನೀವು. ಓಕೆ ಡನ್. ಅರೌಂಡ್ 10-10:15 ಹಾಗೆ ಮನೆ ರೀಚ್ ಆದ್ವಿ. ಸೊ ರೀಚ್ ಆದಂಗೆ ಫ್ರೆಶ್ ಅಪ್ ಎಲ್ಲ ಆಗಿ ಚಪ್ರಕ್ಕೆ ಅಂತ ಹೊರಟ್ವಿ. ಚಪ್ರ ಎಲ್ಲ ಮುಗಿಸ್ಕೊಂಡ್ಮೇಲೆ ಟೈಮ್ ಇತ್ತು, ಈವ್ನಿಂಗ್ ಒಂದು ಸುಮ್ಮನೆ ಕಾಕ್ಟೇಲ್ ಪಾರ್ಟಿ ಥರ ಇತ್ತು. ಸೊ ಹಾಗಾಗಿ ಇನ್ನೂ ಟೈಮ್ ಇತ್ತು ಅಂತ ಹೇಳಿ ಅಲ್ಲೇ ಅಬ್ಬಿ ಫಾಲ್ಸ್ ಹತ್ರ ಹೋಗಿದ್ವಿ. ಸೊ ಚಪ್ರ ಎಲ್ಲ ಮುಗಿಸಿ ಈಗ ಅಬ್ಬಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಇತ್ತು ಈವ್ನಿಂಗ್ವರೆಗೂ. ನೆಕ್ಸ್ಟ್ ಫಂಕ್ಷನ್ ಎಷ್ಟೊತ್ತಿಗೆ? 7 o'clock ಮೇಲೆ. ಸೊ ಇವಾಗಿನ್ನೂ 3:30. ಅದಕ್ಕಾಗಿ ಅಬ್ಬಿ ಫಾಲ್ಸಿಗೆ ಹೋಗೋಣ ಅಂತ ಬರ್ತಾ ಇದ್ದೀವಿ. ಇಲ್ಲಿ ನಮ್ಮ ಡ್ರೈವರ್ ಕೂತಿದ್ದಾರೆ. ಸಾರಿ ಗೈಸ್, ಓನರ್ ಅಂತ ಡ್ರೈವರ್ ಆಗಿದ್ದೀನಿ, ನೋ ವರೀಸ್. ಮ್ಯಾಚಿಂಗ್ ಇಬ್ರು. ನಾನು ದೀಪಿ ಮ್ಯಾಚಿಂಗ್. ಅಬ್ಬಿ ಫಾಲ್ಸ್ ಬಂದು ನಮ್ಮ ಕೊಡಗಲ್ಲಿ ಒಂದು ಫೇಮಸ್ ವಾಟರ್ ಫಾಲ್. ಹಾಗೆ ಇದು ಕೂಡ ಒನ್ ಆಫ್ ದಿ ಟೂರಿಸ್ಟ್ ಪ್ಲೇಸ್. ಇಲ್ಲಿಗೆ ಟಿಕೆಟ್ ಪ್ರೈಸ್ ಇದೆ. ಸೊ ಪರ್ ಪರ್ಸನ್ 15 rupees ಏನೋ. ಆ್ಯಂಡ್ ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ. ಪಾರ್ಕಿಂಗ್ ಅದು ಡಿಪೆಂಡ್ಸ್ ಆನ್ ಯುವರ್ ವೆಹಿಕಲ್. ಸೊ 10 to 50 rupees ರೇಂಜ್ ಆಗುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಆಲ್ ಡೇ ಓಪನ್ ಇರುತ್ತೆ, ಲೈಕ್ ಮಂಡೇ ಟು ಸಂಡೇ ಕೂಡ ಓಪನ್ ಇರುತ್ತೆ. ಆ್ಯಂಡ್ ಚಾರ್ಜಸ್ ಟೈಮಿಂಗ್ಸ್ ಬಂದುಬಿಟ್ಟು 9 to 5. ಸೊ 9 to 5 ಓಪನ್ ಇರುತ್ತೆ. ನಾವು ಎನಿ ಟೈಮ್ ಬಿಟ್ವೀನ್ ದಿಸ್ ವಿ ಕ್ಯಾನ್ ಗೋ ಹೆಡ್ ಆ್ಯಂಡ್ ವಿಸಿಟ್ ಇಟ್. ನಾವು ಹೋದಾಗ ಅಷ್ಟು ರಶ್ ಏನಿತ್ತಿಲ್ಲ, ಬಟ್ ನಾವು ಹೋಗಿ ಒಂದು 10 to 15 minutes ಆಗಿದ ತಕ್ಷಣ ಫುಲ್ ಜನ ತುಂಬಿಟ್ರು. ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಟ್ರಿಪ್ ಬಂದಿದ್ರು ಅನಿಸುತ್ತೆ. ಸೊ ಅವ್ರ ಬಸ್ ಬೇನೋ ಬಂತು. ಸೊ ಅದು ಬಂದಂಗೆ ಫುಲ್ ರಶ್ ಆಗೋಯ್ತು. ವಾಟರ್ ಫಾಲ್ದು ಸೌಂಡ್ ಎಷ್ಟು ಚೆಂದ ಅಲ್ಲ, ಲೈಕ್ ಕೇಳುವಾಗ ಒಂಥರ ರಿಲ್ಯಾಕ್ಸ್ ಆಗುತ್ತೆ, ಮೈಂಡ್ ಫುಲ್ ಪೀಸ್ ಅನಿಸುತ್ತೆ. ಸೊ ನಮ್ಮ ಧನ್ವೀಕ್ ಸಹ ವ್ಯೂನ ಎಂಜಾಯ್ ಮಾಡ್ತಾ ಇದ್ದ. ಅಲ್ಲಿಂದ ತೆಗ್ದೆ ಯಾಕೆ ಮಾಡಲೇ ಇಲ್ಲ. ಯಾರಿಲ್ಲ ನಾರೇ. ಸೊ ಇಲ್ಲಿ ಬ್ರಿಡ್ಜ್ ಏನು ನೋಡ್ತಿದ್ದೀರಾ, ಇದು ನಾವು ಸಣ್ಣದರಲ್ಲಿರುವಾಗ ಈ ಬ್ರಿಡ್ಜ್ ಫುಲ್ ಆ್ಯಕ್ಟಿವ್ ಇತ್ತು. ಅದರ ಮಧ್ಯದಲ್ಲಿ ಹೋಗಿ ನಾವು ಅಬ್ಬಿ ಫಾಲ್ಸ್ನ ವ್ಯೂ ಮಾಡ್ತಿದ್ವಿ. ಬಟ್ ಇದೆಲ್ಲ ಈಗ ಬ್ರೇಕ್ ಆಗಿದೆ. ಅಂದರೆ ಒಂದು ಮಳೆ ಬಂದು ಹೊಳೆ ಬಂದು ಎಲ್ಲ ಅದು ಫುಲ್ ಅಂದರೆ ಕಟ್ಟಾಗಿದೆ. ಸೊ ಇಲ್ಲದಿದ್ದರೆ ಅಲ್ಲಿಂದ ಈಗ ಏನು ವ್ಯೂ ನೋಡ್ತಿದ್ರಲ್ಲ, ಇಲ್ಲಿ ನಿಂತು ಫಸ್ಟ್ ಎಲ್ಲ ಜನ ನೋಡ್ತಿದ್ರು. ಸೊ ಇಲ್ಲಿ ಬರೋ ನೀರು ಎಕ್ಸಾಕ್ಟ್ಲಿ ನಾವಲ್ಲಿ ನಿಂತಾಗ ಅಲ್ಲಿಗೆ ಚಿಮ್ತಾ ಇತ್ತು ಆ್ಯಕ್ಚುಲಿ. ಮೊದಲೆಲ್ಲ ಇಲ್ಲಿ ಏನು ನೀರು ಕಾಣ್ತಿದ್ದಲ್ಲ, ಅಲ್ಲೆಲ್ಲ ಮೊದಲು ಇಳಿದು ಆಟಾಡ್ತಿದ್ರು. ಟೂರಿಸ್ಟ್ ಬಂದವರೆಲ್ಲ ಸ್ನಾನ ಮಾಡಿಕೊಂಡು ಅದೆಲ್ಲ ಆಟಾಡ್ತಿದ್ರು. ಬಟ್ ಇವಾಗ ಅಲ್ಲೇನು ಪರ್ಮಿಷನ್ ಕೊಡ್ತಿಲ್ಲ, ಅಲ್ಲಿ ಯಾರು ಆಡೋಕ್ಕೆ ಬಿಡ್ತಿಲ್ಲ, ಯಾರನ್ನೂ ಇಳಿಯೋಕ್ಕೂ ಬಿಡೋದಿಲ್ಲ. ಇಲ್ಲೇ ಸ್ಟೆಪ್ ಹತ್ತಿ ಹೋದರೆ ಇನ್ನೂ ಮೇಲೆಯಿಂದ ವ್ಯೂ ಕಾಣುತ್ತೆ ಅಂದ್ಕೊಂಡು ಮೇಲೆ ಹೋದ್ವಿ. ಬಟ್ ಮೇಲೆಯಿಂದ ನಮಗೆ ಅಷ್ಟು ಅದಕ್ಕಿಂತ ಕೆಳಗಡೆನೇ ಚೆನ್ನಾಗಿ ಅನ್ನಿಸ್ತು. ಸೊ ಇಲ್ಲೊಂದು ಸತಿ ನೋಡಿಬಿಟ್ಟು ಹಾಗೆ ವಾಪಸ್ ಕೆಳಗಡೆ ಹೋದ್ವಿ, ಅಲ್ಲೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ನಾವು ಬಂದಾಗ ಖಾಲಿ ಇತ್ತು, ಬರೀ ನಾವೇ ಇದ್ವಿ. ಆಮೇಲೆ ನೋಡ್ತಾ ಫುಲ್ ರಶ್ ಆಗೋಯ್ತು. ಸೊ ಸ್ವಲ್ಪ ಹೊತ್ತು ವ್ಯೂ ಎಲ್ಲ ನೋಡಿ ಅಲ್ಲಿಂದ ಹೊರಟ್ವಿ. ಸೊ ಇನ್ ಅಬ್ಬಿ ಫಾಲ್ಸ್ ಟಯರ್ಡ್ ಆಗಿದೆ ಆ್ಯಕ್ಚುಲಿ. ನಮ್ಮವರೆಲ್ಲ ಆಲ್ರೆಡಿ ಇಲ್ಲಿ ಹತ್ಕೊಂಡು ಹೋಯ್ತಾ ಇದ್ದಾರೆ ನೋಡಿ. ಇದೆಲ್ಲ ಅಕ್ಕಪಕ್ಕದಲ್ಲಿ ಎಸ್ಟೇಟ್ಗಳು.
ಫಾಲ್ಸ್ ನೋಡೋಕ್ಕೆ ಹೋಗುವಾಗ ನಮಗೇನು ಅನಿಸಿಲ್ಲ, ಬಿಕಾಸ್ ಅದು ಸ್ಟೆಪ್ಸ್ ಇಳ್ಕೊಂಡು ಹೋಗಬೇಕಾಗುತ್ತೆ. ಲೈಕ್ ಅರೌಂಡ್ 10 to 15 ಮಿನಿಟ್ಸ್ ವಾಕ್ ಮಾಡಬೇಕು. ಅದು ಸ್ಟೆಪ್ಸ್ ಇಳ್ಕೊಂಡು ಹೋಗೋದು ಫಾಲ್ಸ್ ನೋಡೋಕ್ಕೆ ಹೋಗೋತ್ತಿಗೆ. ಸೊ ಅವಾಗ ಆರಾಮಾಗಿ ಹೋಗ್ಬಿಟ್ವಿ. ಬಟ್ ರಿಟರ್ನ್ ಬರ್ತಾ ಮಾತ್ರ ಸ್ಟೆಪ್ಸ್ ಹತ್ಕೊಂಡು ಬರಬೇಕಲ್ಲ, ಎಲ್ಲರೂ ಟಯರ್ಡ್ ಆಗೋಗಿದ್ರು. ಸೊ ಹತ್ಕೊಂಡು ಸ್ವಲ್ಪ ಬ್ರೇಕ್ ಕೊಟ್ಕೊಂಡು ಹತ್ಕೊಂಡು ಬಂದ್ವಿ. ಅಂದರೆ ಬೆಳಿಗ್ಗೆಯಿಂದ ಅಲ್ಲಿ ಟ್ರಾವೆಲ್ ಮಾಡಿದ್ದು, ಮತ್ತು ಆದಮೇಲೆ ಅಲ್ಲಿ ಇವೆಂಟಲ್ಲಿ ಇದ್ದಿದ್ದು, ಫಂಕ್ಷನಲ್ಲಿ ಇದ್ದಿದ್ದು, ಅದಾದಂಗೆ ಇಲ್ಲಿಗೆ ಬಂದ್ವಿ. ಸೊ ಎಲ್ಲರೂ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ರು. ಆ್ಯಕ್ಚುಲಿ ನಮ್ಮ ಮನೆಗೆ ಹೋಗಿ ಬರೋಕ್ಕೆ ಲೇಟ್ ಆಗುತ್ತೆ. ಲೈಕ್ ಹೋಗೋಕ್ಕೆ 45 ಮಿನಿಟ್ಸ್, ಮತ್ತೆ ಮನೆಗೆ ಹೋಗಿ ರೆಸ್ಟ್ ಮಾಡಿ ಮತ್ತೆ 1 hour ಏನೋ ಸಿಗುತ್ತೆ ಅಷ್ಟೇ, ವಾಪಸ್ ರೆಡಿಯಾಗಿ ಬರಬೇಕಾಗುತ್ತೆ. ಸೊ ಅದಕ್ಕಿಂತ ಇಲ್ಲೇ ಮಡಿಕೇರಿಯಲ್ಲೇ ಸುತ್ತನ ಅಂತ ಹೇಳಿಬಿಟ್ಟು ಮನೆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡ್ಕೊಂಡು ಅಲ್ಲೇ ಸುತ್ತಾ ಇದ್ವಿ. ಟಯರ್ಡ್ ಆಗಿ ಮಧ್ಯದಲ್ಲಿ ಕೂತಿದ್ವಿ. ಅಜ್ಜಿ ಕುಡಿ ಕಾಫಿ ಮೇಲೆ ಹತ್ತಿ ಎಲ್ಲ ಆದಮೇಲೆ ಮಜ್ಜಿಗೆ ಎಲ್ಲ ಕುಡ್ಕೊಂಡು ವಾಪಸ್ ಕಾರ್ ಹತ್ರ ಹೋಗ್ತಾ ಇದ್ವಿ. ಓಕೆ, ಸೊ ಈಗ ಅಬ್ಬಿ ಫಾಲ್ಸ್ ಎಲ್ಲ ಮುಗಿಸಿ ಮುಂದಿನ ಪಯಣ ರಾಜಾ ಸೀಟ್ ಕಡೆಗೆ. ಟೈಮ್ 5 o'clock ಆಯಿತು. ಗಾಡಿ ಸ್ಟಾಪ್ ಐತೆ ಗೈಸ್. ವಾಟ್ ಯಾ ಸ್ವಲ್ಪ ಸ್ಟೀಪ್ ಅಪ್ ಇದೆ, ಇದರಲ್ಲಿ ಸ್ವಲ್ಪ ಏನಾದರೂ ಚೇಂಜಸ್ ಇದ್ರೆ ಕಷ್ಟ. ಇಲ್ಲಿ ಅಬಿ ಫಾಲ್ಸಿಗೆ ಬರೋತ್ತಿಗೆ ಸ್ವಲ್ಪ ಸ್ಲೋ ಆಗಿರ್ಬೇಕು. ನೀವು ಎಷ್ಟೇ ಎಕ್ಸ್ಪೀರಿಯನ್ಸ್ ಡ್ರೈವರ್ ಆಗಿದ್ರು ಸಹ ಇಲ್ಲಿ ತುಂಬ ಕರ್ವ್ಸ್ ಇರೋ ಕಾರಣ, ಅಂದರೆ ಲೋಕಲ್ ಅವರು ತುಂಬ ಸ್ಪೀಡಾಗಿ ಅವ್ರಿಗೆ ಆ್ಯಕ್ಚುಲಿ ರೋಡ್ ಪರಿಚಯ ಇರ್ತದೆ, ಬಟ್ ಟೂರಿಸ್ಟ್ಗಳಿಗೆ ಅಷ್ಟು ಪರಿಚಯ ಆಗೋದಿಲ್ಲ. ನೋಡಿ ಇಲ್ಲಿ ಬಂದರು. ಸೊ ಅದೇ ಥರ ಅವ್ರಿಗೆ ಕಂಟ್ರೋಲ್ ಇರುತ್ತೆ, ಅವ್ರು ಬರ್ತದೆ. ನಾವೀಗ ಹೊಸ ಈ ರೋಡಿಗೆ ನ್ಯೂಲಿ ಪರಿಚಯ ಇರೋರಿಗೆ ಆದರೆ ಸ್ವಲ್ಪ ರೋಡ್ ಗೊತ್ತಿರಲ್ಲ. ಸೊ ನೋಡಿಕೊಂಡು ಆರಾಮಾಗಿ ಸ್ಲೋ ಆಗಿ ಬನ್ನಿ, ಏನು ಅರ್ಜೆಂಟ್ ಇರೋದಿಲ್ಲ. ಸೊ ಲೋಕಲ್ ಅವರು ತುಂಬ ಫಾಸ್ಟಾಗಿ ಓಡಿಸ್ತಿರ್ತಾರೆ, ಯಾಕಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರ್ತದೆ. ಪ್ಲಸ್ ಅವರು ಬಾಡಿಗೆ ಅದು ಇದು ಹೋಗ್ತಾ ಇರ್ತಾರೆ, ಅವ್ರಿಗೆ ಹೈಯರ್ ದುಡ್ಡು ಮಾಡಬೇಕು ಅಂತ ಹೇಳೋ ಚಿಂತೆ ಜಾಸ್ತಿ ಇರ್ತದೆ. ಸೊ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ವೆನ್ ಯು ವಿಸಿಟ್ ಅಬಿ ಫಾಲ್ಸ್, ಮಡಿಕೇರಿ. ಅಬಿ ಫಾಲ್ಸ್ ಮುಗಿಸ್ಕೊಂಡು ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ರಾಜಾ ಸೀಟಿಗೆ ಬಂದ್ವಿ. ಸೊ ಇದು ಕೂಡ ಒನ್ ಆಫ್ ದಿ ಟೂರಿಸ್ಟ್ ಪ್ಲೇಸ್. ಇದು Jan 26ಗೆ. ರಾಜಾ ಸೀಟ್ಗೆ ಮಡಿಕೇರಿ ಬಸ್ ಸ್ಟ್ಯಾಂಡಿಂದ ಅರೌಂಡ್ 1 kilometer ಏನೋ ಅಷ್ಟೇ. ಹಳೆ ಕಾಲದಲ್ಲಿ ರಾಜರು ಅವರ ಈವ್ನಿಂಗ್ ಟೈಮ್ನ ಇಲ್ಲಿ ಪಾರ್ಕಲ್ಲಿ ಸ್ಪೆಂಡ್ ಮಾಡ್ತಾಯಿದ್ರು ಅಂತ ಹೇಳ್ತಾರೆ, ಅದಕ್ಕಾಗಿ ರಾಜಾ ಸೀಟ್ ಅಂತ ಹೆಸರು ಬಂತು. ಸೊ ನಾನು ಇದನ್ನೆಲ್ಲೋ ಕೇಳಿದ್ದೆ. ಸೊ ಇಲ್ಲಿ ವ್ಯೂ ಪಾಯಿಂಟ್ ಕೂಡ ಇದೆ, ಅಲ್ಲಿ ಮುಂದೆ ಬರುತ್ತೆ, ನಾನು ತೋರಿಸ್ತೀನಿ ಆ ವ್ಯೂ ಪಾಯಿಂಟ್ನ ಸಹ. ಮತ್ತು ಫುಲ್ ಆಫ್ ಗಾರ್ಡನ್, ಸೊ ಚೆಂದ ಫ್ಲವರ್ಸ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಹಾಗೆ 26ಗೆ ಬಂದು ರಿಪಬ್ಲಿಕ್ ಡೇಗೆ ಇಲ್ಲಿ ಫ್ಲವರ್ ಶೋ ನಡೆಯುತ್ತೆ. ಸೊ ಹಾಗಾಗಿ ಫುಲ್ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು. ನಾವು 2-3 days ಮುಂಚೆ ಹೋಗಿದ್ದಿದ್ದು, 23rd ಅನಿಸುತ್ತೆ ನಾವು ಹೋಗಿದ್ದಿದ್ದು. ಆ್ಯಕ್ಚುಲಿ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ಸೊ ನಾವು ಹೋದಾಗ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ರು. ನಾನು ಹೇಳಿದ್ದೆಲ್ಲ ವ್ಯೂ ಪಾಯಿಂಟ್ ಅಂತ, ಅದು ಇಲ್ಲೇ. ಸೊ ಆ ಕಡೆ ನೋಡ್ಬೋದಲ್ಲ, ಅಲ್ಲಿ ಇನ್ನೊಂಚೂರು ಗ್ರಿಲ್ಸ್ ಎಲ್ಲ ಹಾಕಿದಾರಲ್ಲ, ಸೊ ಅಲ್ಲಿ ಕೂಡ ನಿಂತ್ಕೊಂಡು ನೋಡ್ಬೋದು. ಯೂಶಲಿ ಸನ್ರೈಸ್ ಆ್ಯಂಡ್ ಸನ್ಸೆಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಅದನ್ನ ನೋಡೋಕ್ಕೆ ಅಂತಲೇ ಬರ್ತಾರೆ ಜಾಸ್ತಿ. ರಾಜಾ ಸೀಟ್ಗೆ ಸಹ ನಮಗೆ ಎಂಟ್ರಿ ಫೀ ಇದೆ. ಸೊ ಎಂಟ್ರಿ ಫೀ 20 rupees ಏನೋ ಪರ್ ಪರ್ಸನ್. ಆ್ಯಂಡ್ ಮಂಡೇ ಟು ಸಂಡೇ ಬೆಳಗ್ಗೆ 5:30 8 o'clock, ಸಂಜೆ 8 o'clockವರೆಗೂ ಓಪನ್ ಇರುತ್ತೆ. ಮಾರ್ನಿಂಗ್ ನಾವು ಬಂದರೆ ನಮಗೆ ಅರೌಂಡ್ 5:30 ಹಂಗೆಲ್ಲ ಬಂದರೆ ನಮಗೆ ಸನ್ರೈಸ್ ಕಾಣುತ್ತೆ. ಹಾಗೆ ಈವ್ನಿಂಗ್ ಟೈಮಲ್ಲಿ ನಮಗೆ ಒಳ್ಳೆ ಸನ್ಸೆಟ್ ವ್ಯೂ ಎಲ್ಲ ಕಾಣುತ್ತೆ. ಜೊತೆಗೆ ಈವ್ನಿಂಗ್ ಟೈಮ್ ಮೋಸ್ಟ್ಲಿ 6:37 ಮೇಲೆ ಅನಿಸುತ್ತೆ, ಮ್ಯೂಸಿಕಲ್ ಫೌಂಟೇನ್ ಎಲ್ಲ ಇರುತ್ತೆ. ಸೊ ಅದು ಕೂಡ ನೋಡೋಕ್ಕೆ ಚೆನ್ನಾಗಿರುತ್ತೆ. ನಾ ಹೇಳಿದ್ನಲ್ಲ ರಿಪಬ್ಲಿಕ್ ಡೇಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು ಅಂತ. ಸೊ ನೀವು ಅಲ್ಲಿ ನೋಡ್ಬೋದು, ಅದನ್ನ ಫುಲ್ ಹೂವಿಂದ ರೆಡಿ ಮಾಡ್ತಾ ಇದ್ದಾರೆ.
ಮ್ಯೂಸಿಕಲ್ ಫೌಂಟೇನ್ ಅಂತ ಹೇಳಿದ್ನಲ್ಲ, ಅದು ಇಲ್ಲೇ ಆಗೋದು. ಸೊ ಮೋಸ್ಟ್ಲಿ 26ಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಅದು ಮಂಗಳೂರು ರೋಡಿಗೆ ಸಾರಿ ಬಾಗಮಂಡಿ ರೋಡಿಗೆ ಬರ್ತದೆ. ಹಂಗೆ ಹೋಗಿ ಟರ್ನ್ ಆಗಿ ಹಂಗೆ ಬರ್ತದೆ. ಇದು ಹಿಂಗೆ ಹೋಗಿ ಸೌತ್ ಬನ್ನಿ ಅಲ್ಲಿ ಅದು ಇದು ಈ ಬ್ಯಾಕ್ ಸೈಡಲ್ಲಿರೋದು ರಾಜಸೀಟ್ ವ್ಯೂ ಪಾಯಿಂಟ್. ಬಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. 26 ಮೇಲೆ ಬಂದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ, ಎಲ್ಲ ರೆಡಿಯಾಗಿರುತ್ತೆ. ನಾವು ಹೋದಾಗ ಇನ್ನೂ ಎಲ್ಲ ರೆಡಿ ಮಾಡ್ತಿದ್ರಲ್ಲ, ಸೊ ಅಷ್ಟು ಗೊತ್ತಾಗಿಲ್ಲ. ಅಲ್ಲಿ ನೋಡಿ ಅದೆಷ್ಟು ಕ್ಯೂಟ್ ಆಗಿದೆ, ಪಿಂಕ್ ಕಲರ್ ಫ್ಲವರ್ಸ್ ಆಗ್ತಾ ಇದ್ದಾರೆ ಅಲ್ಲಿ. ಸೊ ರಾಜ ಸೀಟೆಲ್ಲ ರೌಂಡಿಂಗ್ ಹಾಕಿದ್ಮೇಲೆ ಆಚೆ ಬಂದ್ವಿ. ಇಲ್ಲಿ ಆಚೆ ಚುರುಮುರಿ ಅದೆಲ್ಲ ಮಾರ್ತಾ ಇರ್ತಾರೆ. ಸೊ ಇಲ್ಲಿ ಚುರುಮುರಿ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಬೇಕು. ಇದಂತೂ ನಮ್ಮ ಚೈಲ್ಡ್ಹುಡ್ದು ಫೇವ್ರೆಟ್ ಮಿಠಾಯಿ ಅಂತ ಹೇಳ್ಬೋದು. ಕಟ್ಟ ಮಿಠ ಅಂತ ಹೇಳ್ತೀವಿ. ನೀವು ಯಾವತ್ತಾದರೂ ಟೇಸ್ಟ್ ಮಾಡಿದ್ದೀರಾ ಅಂತ ಹೇಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಒಂದೊಂದು ತೊಗೊಂಡು ತಿನ್ಕೊಂಡು ಬಂದ್ವಿ. ಸೊ ಅಲ್ಲಿಂದ ಹೊರಟು ಡೈರೆಕ್ಟ್ ಮಂಟಪದ ಹತ್ರ ಬಂದ್ವಿ. ಸೊ ಈವ್ನಿಂಗ್ ಇವೆಂಟ್ಗೆ ಅಂತ ಹಾಲ್ ರೀಚ್ ಆದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಇವೆಂಟಿಗೆ ರೆಡಿ ಆದ್ವಿ. ಇದು ಬೆಳಿಗ್ಗೆ ಹಲ್ದಿದು ಡೆಕೋರೇಷನ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ವಿಡಿಯೋ ತಗೊಂಡೆ. ನಮ್ಮ ಕಡೆ ಮದುವೆಲೆಲ್ಲ ನಾನ್ ವೆಜ್ ಮಾಡ್ತೀವಿ. ಸೊ ನಮ್ಮ ಕಡೆ ಮದುವೆಗಳಲ್ಲಿ ನಾನ್ ವೆಜ್ ಡ್ರಿಂಕ್ಸ್ ಎಲ್ಲನೂ ಇರುತ್ತೆ. ಸೊ ಪೋರ್ಕ್, ಚಿಕನ್, ಹೀಗೆ ಸುಮಾರು ಐಟಮ್ಸ್ ಇದ್ವು. ಇದೆಲ್ಲ ಸ್ನ್ಯಾಕ್ಸ್ ಆಗಿತ್ತು. ಸೊ ಸ್ನ್ಯಾಕ್ಸ್ ಮುಗಿದ್ಮೇಲೆ ಊಟ ಆಯಿತು. ಊಟ ಎಲ್ಲ ಆದಮೇಲೆ ಡ್ಯಾನ್ಸ್ ಎಲ್ಲ ಇತ್ತು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು. ನಾನು ಆ್ಯಕ್ಚುಲಿ ಇಲ್ಲಿ ಸಾಂಗ್ ಪ್ಲೇ ಮಾಡೋಕ್ಕಾಗಿಲ್ಲ, ಬಿಕಾಸ್ ಕಾಪಿ ರೈಟ್ಸ್ ಎಲ್ಲ ಆಗುತ್ತೆ ಅಂತ ಹೇಳಿ ಮ್ಯೂಸಿಕ್ನ ಆಫ್ ಮಾಡಿದ್ದೀನಿ. ಇವೆಂಟೆಲ್ಲ ಮುಗಿಸಿ ಮನೆಗೆ ಹೋದ್ವಿ. ಮತ್ತೆ ಬೆಳಿಗ್ಗೆ ಬೇಗ ಬರಬೇಕಿತ್ತು, ಬೆಳಿಗ್ಗೆ ಮುಹೂರ್ತ ಆಯಿತು. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಮಲ್ಕೊಂಡು ಮತ್ತೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಬಂದ್ವಿ. ಸೊ ತಾಲಿ ಕಟ್ಟಿ ಎಲ್ಲ ಆದಮೇಲೆ ನೆಕ್ಸ್ಟ್ ರಿಸೆಪ್ಷನ್ ಇರುತ್ತೆ. ರಿಸೆಪ್ಷನ್ಗೆ ಒಂದು 2 hours ಟೈಮ್ ಇರುತ್ತೆ. ಸೊ ನಾವು ಮುಹೂರ್ತ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಮಾಡಿಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೋಗಿ ರೆಡಿಯಾಗಿ ಬರೋಣ ಅಂತ. ಸೊ ಮನೆಗೆ ಹೋಗಿ ನೀಟಾಗಿ ಫ್ರೆಶ್ ಅಪ್ ಆಗಿ ರೆಡಿ ಎಲ್ಲ ಆಗಿ ರಿಟರ್ನ್ ಹೊರಟ್ವಿ ಹಾಲಿಗೆ ಅಂತ, ರಿಸೆಪ್ಷನ್ಗೆ. ಆ್ಯಕ್ಚುಲಿ ನಮ್ಮದು ಶಾಸ್ತ್ರಗಳದ್ದು ಲೈಕ್ ನಮ್ಮದು ಮದುವೆ ಹೇಗಿರುತ್ತೆ, ಏನೇನು ಶಾಸ್ತ್ರಗಳಿರುತ್ತೆ ಅನ್ನೋದ್ರನ್ನ ನಾನು ಆಲ್ರೆಡಿ ಪ್ರೀವಿಯಸ್ ವ್ಲಾಗ್ ಮಾಡಿದ್ದೀನಿ. ನಂದು ಕಸಿನ್ದು ವೆಡ್ಡಿಂಗ್ ಇದ್ದಾಗ ನಾನು ಅವ್ರದ್ದು ಫುಲ್ ವ್ಲಾಗ್ ಮಾಡಿದ್ದೀನಿ. ಸೊ ನೀವು ಹೋಗಿ ಚೆಕ್ ಮಾಡ್ಬೋದು. ಇಲ್ಲ ಈ ವಿಡಿಯೋದಲ್ಲೂ ನಾನು ಆ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಸೊ ನೋಡಿ. ಹಾಯ್ ಮಾಡು, ಬಾಯ್ ಮಾಡು, ಅಲ್ಲೋಡಲ್ಲಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.